ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ತಿಂಗಳ ಹಿಂದೆ ಇಡೀ ವಿಶ್ವದಲ್ಲಿ ಚೀನಿ ವೈರಾಣು ಸಂಖ್ಯೆ 1 ಕೋಟಿ ಮುಟ್ಟಿದ್ದಾಗ ಜಗತ್ತಿನ ಆಗು ಹೋಗುಗಳ ಬಗ್ಗೆ ನಿಮಗೊಂದಷ್ಟು ಮಾಹಿತಿ ಕೊಟ್ಟಿದ್ದೆ. ಆದರೆ ಈಗ ಚೀನಿ ವೈರಾಣುವಿನ ವಿಚಾರದಲ್ಲಿ ಜನ ಇನ್ನಷ್ಟು ನಿರಾಳರಾಗುವ ಹಾಗೂ ಆ ವಿಚಾರದ ಬಗ್ಗೆ ಹೆಚ್ಚು ಗಾಬರಿ ಆಗದಂತೆ ಮಾಡುವ ಮತ್ತೊಂದು ಸುದ್ದಿ ಇದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಆ ವಿಷಯನ ನಿಮಗಿಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಅರೆ ಏನಪ್ಪ ಅದು ಸುದ್ದಿ ಅಂತೀರಾ? ಅದು ಇಡೀ ಜಗತ್ತಲ್ಲಿ ಚೀನಿ ವೈರಾಣುವಿನ ಸೋಂಕಿಗೆ ಒಳಗಾದವರ ಪೈಕಿ ಬರೋಬ್ಬರಿ 1 ಕೋಟಿಗೂ ಅಧಿಕ ಮಂದಿ ಗುಣವಾಗಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿರೋ ವಿಚಾರ. ಗೆಳೆಯರೆ, ಈಗ ಎಲ್ಲೆಲ್ಲೂ ಚೀನಿ ವೈರಾಣುವಿನದ್ದೇ ಸುದ್ದಿ. ನಮ್ಮ ರಾಜ್ಯದಲ್ಲಿ ಕೇವಲ 25 ದಿನಗಳಲ್ಲಿ 75,000 ಸೋಂಕಿತರು ಕಾಣಿಸ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ? ರುದ್ರ ತಾಂಡವವಾಡ್ತಾ ಇದೆ ಚೀನಿ ವೈರಾಣುವಿನ ರುದ್ರ ನರ್ತನ, ರಣ ಕೇಕೆ ಅಂತೆಲ್ಲ ಟಿವಿ ಚಾನಲ್ಗಳು ಹೇಳ್ತಿರೋದನ್ನ ನಾವು ಕೇಳ್ತಲೇ ಇದ್ದೀವಿ. ಅಲ್ಲದೆ ಇವತ್ತಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1 ಲಕ್ಷವನ್ನು ಮುಟ್ಟುತ್ತೆ ಅನ್ನೋ ವಿಚಾರ ಕೂಡ ಕೇಳಿಬರ್ತಿದೆ. ಅದೆಲ್ಲದರ ನಡುವೆ ಜನರ ನೆಮ್ಮದಿಯನ್ನು ಹೆಚ್ಚಿಸುವ ಸುದ್ದಿ ಕೂಡ ಹೊಂದಿದೆ. ಅದೇ ವಿಶ್ವದಾದ್ಯಂತ ಗುಣಮುಖರಾಗಿರುವ ಸೋಂಕಿತರ ಸಂಖ್ಯೆ. ಸಾಮಾನ್ಯವಾಗಿ ಇಡೀ ವಿಶ್ವದಲ್ಲಿ ಎಷ್ಟು ಸೋಂಕಿತರಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನು ನಿಮಗೆ ಎಲ್ಲರೂ ಹೇಳ್ತಾರೆ. ಆದರೆ ಗುಣಮುಖರಾದವರು ಎಷ್ಟು, ಅವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಯಾಕೆಂದರೆ ಅದು TRP ವಿಷಯ ಅಲ್ಲ. ಅಷ್ಟೇ ಅಲ್ಲ, ನಾವು ಕೂಡ ಇಂಥ ಸುದ್ದಿಗಳಿಗೆ ಅಂಟುಕೊಂಡಿರೋದ್ರಿಂದ ಪಾಸಿಟಿವ್ ವಿಚಾರಗಳಿಗೆ ಮಹತ್ವ ಕಡಿಮೆ ಆಗಿದೆ. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1 ಲಕ್ಷವನ್ನು ಮುಟ್ಟಿದರೆ ಗುಣಮುಖರಾದವರ ಸಂಖ್ಯೆ ಸರಿಸುಮಾರು 38,000ದಷ್ಟಿದೆ. ಸುಮಾರು 2,000 ಮಂದಿ ಈ ಸೋಂಕಿಗೆ ಬಲಿಯಾಗಿದ್ದು 60,000 ಸಕ್ರಿಯ ಪ್ರಕರಣಗಳು ಕರ್ನಾಟಕದಲ್ಲಿವೆ. ಆ ಸಂಖ್ಯೆಯ ಬಹುಪಾಲು ಬೆಂಗಳೂರಲ್ಲೇ ಇದ್ದು, ಉಳಿದಂತೆ ದಕ್ಷಿಣ ಕನ್ನಡ, ಬೆಳಗಾವಿ, ಕಲಬುರಗಿ, ಬೆಂಗಳೂರು ಗ್ರಾಮಾಂತರ ಸೇರಿದ ಹಾಗೆ ಕೆಲವು ಜಿಲ್ಲೆಗಳು ಉಳಿದ ಪಾಲನ್ನು ಪಡ್ಕೊಂಡಿವೆ. ಸ್ನೇಹಿತರೆ, ನಾನು ಈ ಹಿಂದೆನೇ ನಿಮಗೆ ಹೇಳಿದ್ದೀನಿ, ಸೋಂಕಿನ ಬಗ್ಗೆ ಭಯ ಬೇಡ, ಎಚ್ಚರ ಇರಲಿ ಅಂತ. ಈಗ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ರಾಜ್ಯದಲ್ಲಿ ಚೀನಿ ವೈರಾಣು ಸೋಂಕಿನಿಂದ ಸತ್ತವರಿಗಿಂತ ಆ ಸೋಂಕು ಬಂತು ಅಂತ ಗಾಬರಿಯಾಗಿ ಹೆದರಿ ಹೃದಯಾಘಾತವಾದವರ ಸಂಖ್ಯೆ ಹೆಚ್ಚಿದೆಯಂತೆ. ಅದಲ್ಲದೆ ಈಗಾಗಲೇ ಸಾಕಷ್ಟು ಆರೋಗ್ಯ ಸಮಸ್ಯೆ ಇದ್ದವರು ಸಾವನ್ನಪ್ಪುತ್ತಿದ್ದಾರೆ ಹೊರತು ಚೀನಿ ವೈರಾಣುವಿನ ಕಾರಣದಿಂದಲೇ ಸತ್ತವರು ಅಂತ ಯಾರನ್ನು ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಈ ಸೋಂಕಿನ ಬಗ್ಗೆ ಅನಗತ್ಯ ಭಯ ಬೇಡ. ಸೋಂಕು ನಮಗೆ ಬರದಿರಲಿ ಅನ್ನೋ ಎಚ್ಚರಿಕೆ ಇರಲಿ, ನಾವು ಸೋಂಕನ್ನು ಇನ್ನೊಬ್ಬರಿಗೆ ಅಂಟಿಸಬಾರದು ಅನ್ನೋ ಸಣ್ಣ ಮುಂಜಾಗ್ರತೆ ಇರಲಿ. ಇವೆರಡೂ ಇದ್ದರೆ ಈ ಸೋಂಕಿನ ವಿರುದ್ಧ ನಾವು ಖಂಡಿತ ಜಯ ಸಾಧಿಸಬಹುದು. ಇನ್ನು ಇಡೀ ವಿಶ್ವದ ವಿಚಾರಕ್ಕೆ ನಾವು ಬರೋದಾದರೆ, ಸದ್ಯಕ್ಕೆ ಒಟ್ಟು 43 ಲಕ್ಷಕ್ಕೂ ಅಧಿಕ ಪ್ರಕರಣಗಳನ್ನು ಹೊಂದಿರುವ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ 24.5 ಲಕ್ಷ ಪ್ರಕರಣಗಳನ್ನು ಹೊಂದಿರುವ ಬ್ರೆಜಿಲ್ 2ನೇ ಸ್ಥಾನದಲ್ಲಿದೆ. ಇನ್ನು 3ನೇ ಸ್ಥಾನದಲ್ಲಿ ಭಾರತ ಇದ್ದು ಸರಿಸುಮಾರು 15 ಲಕ್ಷ ಪ್ರಕರಣಗಳು ಈವರೆಗೆ ದಾಖಲಾಗಿವೆ. ಆ ನಂತರದಲ್ಲಿ 8 ಲಕ್ಷ ಪ್ರಕರಣಗಳಿರುವ ರಷ್ಯಾ ಇದೆ. ಹಾಗೆ ನೋಡಿದರೆ ಇಡೀ ವಿಶ್ವದಲ್ಲಿ ಒಟ್ಟು 1,64 ಲಕ್ಷ ಸೋಂಕಿತರಿದ್ದು ಆ ಪೈಕಿ ಅರ್ಧದಷ್ಟನ್ನು ಈ 3 ರಾಷ್ಟ್ರಗಳೇ ಕೊಡುಗೆಯಾಗಿ ಕೊಟ್ಟಿವೆ. ಹಾಗೆಯೇ ಇಲ್ಲಿ ಗುಣಮುಖರಾದವರ ಸಂಖ್ಯೆ ಕೂಡ ಹೆಚ್ಚಿಗೆನೇ ಇದೆ. ಒಟ್ಟು ಗುಣಮುಖರಾದವರ ಸಂಖ್ಯೆಯಲ್ಲಿ ಸರಿಸುಮಾರು 46% ಜನ ಈ 3 ದೇಶಗಳಲ್ಲಿದ್ದಾರೆ. ಹಾಗೆಯೇ ವಿಶ್ವದ ಒಟ್ಟು ಆಕ್ಟಿವ್ ಪ್ರಕರಣಗಳ ಪೈಕಿ 55% ಈ 3 ದೇಶಗಳೇ ಕೊಟ್ಟಿವೆ. ಹೀಗಿದ್ರೂ ಕೂಡ ಹೆಚ್ಚು ಆತಂಕ ಪಡುವ ಅಗತ್ಯ ಇಲ್ಲ. ಯಾಕೆ ಅಂದರೆ ಸೋಂಕಿನ ಪ್ರಕರಣಗಳು ಹೆಚ್ಚಿದ್ರೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಇಳಿಮುಖ ಕಂಡು ಬರ್ತಾ ಇದೆ. ಇದು ಜನರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತೊಂದು ಅಂಶ. ಗೆಳೆಯರೆ, ಈ ವೈರಾಣು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆ. ನಾವೆಷ್ಟು ಎಚ್ಚರವಾಗಿರ್ತೀವೋ ಅಷ್ಟು ಅದು ನಮ್ಮಿಂದ ದೂರ ಇರುತ್ತೆ. ಎಚ್ಚರವಾಗಿರಬೇಕು ಅಂದ್ಕೊಂಡು ಈಗಾಗಲೇ ಸೋಂಕಿಗೆ ಗುರಿಯಾಗಿರೋರನ್ನ ದೂರ ತಳ್ಳೋದು, ಅವ್ರ ಮನೆ ಬಾಗಿಲಿಗೆ ತಗಡು ಬಡಿದು ಅಮಾನವೀಯವಾಗಿ ಸೀಲ್ ಮಾಡೋದು, ಅಥವಾ ಆ ರಸ್ತೆಯನ್ನು ಮುಚ್ಚಿ ರೆಡ್ ಝೋನ್ ಅಂತ ಬೋರ್ಡ್ ಹಾಕಿ ಸೋಂಕಿತರ ಮನೆಗೆ ಇದು ವೈರಾಣು ಸೋಂಕಿತರ ಮನೆ ಅಂತ ನೋಟಿಸ್ ಅಂಟಿಸಿ ಅವರನ್ನು ಸಾರ್ವಜನಿಕವಾಗಿ ಅವಮಾನಕ್ಕೀಡು ಮಾಡೋದು ಅಲ್ಲ. ಇನ್ನು ಇಂಥ ಅವಿವೇಕಗಳು ಭಾರತದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮಲ್ಲಿ ಮಾನವ ಹಕ್ಕುಗಳನ್ನು ಪ್ರಶ್ನಿಸೋದಕ್ಕೆ ಕೂಡ ಸರಿಯಾದ ಕಾನೂನುಗಳಿಲ್ಲ. ಮತ್ತು ಕಾನೂನು ಹೋರಾಟ ನಡೆಸೋದಕ್ಕೆ ಅಂತ ಯಾವನಾದರೂ ಹೋದರೆ ಅವನು ಬದುಕಿರೋವರೆಗೆ ಆ ಹೋರಾಟ ಮುಗಿಯೋದೇ ಇಲ್ಲ. ಹೀಗಾಗಿ ಆಡಳಿತದ ಅವಿವೇಕಗಳು ಏನೇ ಇದ್ದರೂ ಕೂಡ ಅವನ್ನು ನಾವು ಔಡುಗಚ್ಚಿಕೊಂಡಿಲ್ಲಿ ಸಹಿಸಿಕೊಳ್ಳಲೇಬೇಕು. ಈ ಚೀನಿ ವೈರಾಣುವಿನ ವಿಷಯದಲ್ಲಿ ಕೂಡ ಇವತ್ತು ಆಗಿರೋದೇ ಸೋಂಕನ್ನು ಎದುರಿಸಬೇಕು ಅನ್ನೋದನ್ನು ಮರೆತು ಆಡಳಿತ ಸೋಂಕಿತರನ್ನು ಹೆದರಿಸೋ ಕೆಲಸ ಮಾಡ್ತಾ ಇದೆ.
ಮೀಡಿಯಾಗಳಿಗೆ, ವೈದ್ಯರಿಗೆ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಇದೊಂದು ವ್ಯಾಪಾರ. ಹೀಗಾಗಿ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನು ಅವ್ರು ನೋಡ್ತಾರೆ. ನಾವು ಹೆದರುತ್ತಾ ಹೋದಷ್ಟು ಅಥವಾ ಎಚ್ಚರ ತಪ್ಪಿದಷ್ಟು ಈ ವ್ಯಾಪಾರಿಗಳ ವಿಷವರ್ತುಲಕ್ಕೆ ಸಿಕ್ಕಾಕೋತಾ ಹೋಗ್ತೀವಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗಾಗಲೇ ವೈರಾಣು ಸಮುದಾಯಗಳನ್ನು ವ್ಯಾಪಿಸಿ ಬಿಟ್ಟಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನು ನಿಯಂತ್ರಿಸೋದಕ್ಕಾಗದೆ ಇನ್ನು ನಮ್ಮಲ್ಲೇ ರೋಗ ನಿರೋಧಕ ಶಕ್ತಿ ಬೆಳಿಬೇಕು ಅನ್ನೋ ಥರದ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇವತ್ತು ಇವರು ಏನೇನೋ ಸರ್ಕಸ್ ಮಾಡ್ತಿದಾರಲ್ಲ, ಇದರ ಬದಲು ಸಣ್ಣ ಪುಟ್ಟ ಕೆಮ್ಮು, ಜ್ವರಕ್ಕೆ ಮೆಡಿಕಲ್ ಶಾಪುಗಳಲ್ಲಿ ಔಷಧ ಸಿಗೋ ಹಾಗೆ ಮಾಡಿದರೂ ಕೂಡ ಒಂದಷ್ಟು ಪ್ರಮಾಣದಲ್ಲಿ ರೋಗಾಣು ಹರಡೋದನ್ನು ತಡೆಯಬಹುದಿತ್ತು. ಮತ್ತು ನಾವಿವಾಗ ಕೇಳ್ತಾ ಇದ್ದೀವಲ್ಲ, ಸೋಂಕಿತರ ಸಂಖ್ಯೆ ಅದು ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರಲಿಲ್ಲ. ನಾನು ಈ ಹಿಂದೆ ನಮ್ಮ ಮತ್ತೊಂದು ಚಾನಲ್ ರಿಪೋರ್ಟರ್ನಲ್ಲಿ ಮಾಡಿದ್ದ ವಿಡಿಯೋ ಒಂದರಲ್ಲಿ ಈ ವಿಷಯದ ಬಗ್ಗೆ ಮಾತಾಡಿದ್ದೆ. ಮೆಡಿಕಲ್ ಶಾಪ್ಗಳಲ್ಲಿ ಔಷಧಗಳು ಸಿಗೋ ಥರದ ವ್ಯವಸ್ಥೆ ಮಾಡಿ ಅಂತ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳು ಸಿಗೋ ವ್ಯವಸ್ಥೆ ಆದರೆ ರೋಗದ ಪ್ರಮಾಣ ಕಡಿಮೆಯಾಗುತ್ತೆ ಅಂತ ಕೂಡ ಹೇಳಿದ್ದೆ. ಈಗ ಸರ್ಕಾರ ಅಂಥ ಯೋಚನೆಯೊಂದನ್ನು ಮಾಡೋದಕ್ಕೆ ಮುಂದಾದ ಹಾಗಿದೆ. ಇಷ್ಟು ದಿನ ಈ ಸೋಂಕನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಅಗತ್ಯ ಇರೋ ಮಾತ್ರೆಗಳನ್ನು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ಸಿಕ್ಕಿರಲಿಲ್ಲ. ಈಗ ಸಿಪ್ಲಾ ಕಂಪನಿಯ ಮಾತ್ರೆಗಳಿಗೆ ಆ ಅವಕಾಶವನ್ನು ಕೊಡ್ತಾ ಇದ್ದಾರೆ. DCGI ಅಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದಿಂದ ಮಾನ್ಯತೆ ಸಿಕ್ಕ ನಂತರ ಸಿಪ್ಲಾ ತನ್ನ ಮಾತ್ರೆಗಳನ್ನು ಆಗಸ್ಟ್ ಮೊದಲ ವಾರದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಮಾತ್ರೆ ಒಂದಕ್ಕೆ 68 ರೂಪಾಯಿವರೆಗೆ ಆಗುತ್ತೆ ಅಂತ ಕಂಪನಿ ಹೇಳ್ತಾ ಇದೆ. ಅದೇ ರೀತಿಯ ಮಾತ್ರೆಯನ್ನು ಮತ್ತೊಂದು ಔಷಧ ಕಂಪನಿ ಜನ್ಬರ್ಗ್ ತಯಾರು ಮಾಡಿದೆ. ಅದು ತನ್ನ ಬೆಲೆಯನ್ನು ಪ್ರಕಟಿಸಿದ್ದು 39 ರೂಪಾಯಿಗಳಿಗೆ ಒಂದು ಮಾತ್ರೆಯನ್ನು ಕೊಡೋದಾಗಿ ಹೇಳಿದೆ. ಇನ್ನು ಗ್ಲೆನ್ಮಾರ್ಕ್ ಕಂಪನಿ ಕೂಡ ತಾನು ಸಿದ್ಧಪಡಿಸಿರೋ ಮಾತ್ರೆಗಳಿಗೆ 75 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದ್ದು ಆಗಸ್ಟ್ ತಿಂಗಳಲ್ಲಿ ಈ ಎಲ್ಲ ಮಾತ್ರೆಗಳು ಕೂಡ ಮಾರುಕಟ್ಟೆಗೆ ಬರೋ ಸಾಧ್ಯತೆ ಇದೆ. ಆ ಮೂಲಕ ಸೋಂಕನ್ನ ಮನೆಗಳಲ್ಲೇ ಕಟ್ಟಿ ಹಾಕೋ ಲೆಕ್ಕಾಚಾರ ನಡೀತಾ ಇದೆ. ಗೆಳೆಯರೇ, ಸಾಕಷ್ಟು ಜನಪರ ವೈದ್ಯರು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸೋಂಕಿನ ಬಗ್ಗೆ ಇರೋ ಭಯವನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಮಾತುಗಳನ್ನು ಕೂಡ ಒಂದ್ಸರಿ ಕೇಳಿಸ್ಕೊಳ್ಳಿ. ತೀರಾ ಅಗತ್ಯ ಇದ್ದವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಬೇಕಿದೆ. ಸುಖ ಸುಮ್ಮನೆ ನೀವೇ ಹೆದರಿಕೊಂಡು ಓಡಿ ಹೋಗಿ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ. ಈ ಬಗ್ಗೆ ನಿಮ್ಮ ವೈದ್ಯರ ಸಲಹೆ ಪಡ್ಕೊಂಡು ಮುಂದಿನ ಹೆಜ್ಜೆ ಇಡಿ. ಜಗತ್ತು ಈಗ ಈ ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ 1,65,00,000 ಸೋಂಕಿತ ಪ್ರಕರಣಗಳ ಪೈಕಿ 1 ಕೋಟಿಗೂ ಹೆಚ್ಚು ಪ್ರಕರಣಗಳು ಗುಣ ಆಗಿವೆ ಅನ್ನೋದು. ಈ ಸಂಖ್ಯೆ ಇನ್ನೂ ಹೆಚ್ಚುತ್ತಲೇ ಇರುತ್ತೆ. ಸೊ ಗೆಳೆಯರೇ, ಸರ್ಕಾರ, ಮಂತ್ರಿಗಳು, ವಿರೋಧ ಪಕ್ಷದವರು, ನಾವು ಆರಿಸಿ ಕಳಿಸಿದ ಶಾಸಕರು, ಕಾರ್ಪೊರೇಟರ್ಗಳು, ಜನಪ್ರತಿನಿಧಿಗಳು ಇವರೆಲ್ಲ ನಮಗೆ ಏನು ಮಾಡಿದರು ಅನ್ನೋದನ್ನ ಕಳೆದ 8 ತಿಂಗಳಲ್ಲಿ ನೋಡ್ತಲೇ ಬರ್ತಾ ಇದ್ದೀವಿ. ಅವ್ರ ಬಗ್ಗೆ ಇನ್ನೀಗ ಮಾತಾಡಿ ಪ್ರಯೋಜನ ಇಲ್ಲ. ಅವರಿಗೆ ನಾವು ನೆನಪಾಗೋದು ಮತ್ತೆ ಎಲೆಕ್ಷನ್ ಟೈಮಲ್ಲೇ. ಆಗ ಮತ್ತೆ ಜಾತಿಯ ಲೇಬಲ್ ಹಚ್ಕೊಂಡೋ ಅಥವಾ ಗುಲಾಬಿ ನೋಟುಗಳನ್ನು ಕೈಯಲ್ಲಿ ಹಿಡ್ಕೊಂಡೋ ಬರ್ತಾರೆ. ಆಗ ನಿಮಗೇನನ್ಸುತ್ತೋ ಅದು ಮಾಡ್ಕೊಳ್ಳಿ. ಆದರೆ ಈಗ ಮಾತ್ರ ದಯವಿಟ್ಟು ಎಚ್ಚರ ತಪ್ಪೋದಕ್ಕೆ ಹೋಗಬೇಡಿ. ಮಾಸ್ಕ್ ಬಳಸದೆ ಮನೆಯಿಂದ ಹೊರಗೆ ಬರಬೇಡಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋ ಆಹಾರವನ್ನು ಸಾಧ್ಯವಾದಷ್ಟು ಸೇವಿಸಿ. ಶುಚಿತ್ವಕ್ಕೆ ಮಹತ್ವ ಕೊಡಿ. ಈ ಚೀನಿ ವೈರಾಣುವಿನ ವಿಚಾರದಲ್ಲಿ ಅನಗತ್ಯವಾದ ಭಯ ಬೇಡ. ಆ ಭಯನೇ ನಮ್ಮನ್ನ ಇನ್ನಷ್ಟು ಸಮಸ್ಯೆಗೆ ದೂಡುವ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಸಾಕಷ್ಟು ಎಚ್ಚರ ಇರಲಿ. ಮಕ್ಕಳು, ವಯಸ್ಸಾದವರು ಇರೋ ಮನೆಗಳಲ್ಲಿ ಈ ಎಚ್ಚರಿಕೆ ಸ್ವಲ್ಪ ಹೆಚ್ಚಿಗೆನೇ ಇರಲಿ. ಅಕಸ್ಮಾತ್ ವೈರಾಣು ಸೋಂಕು ಉಂಟಾಯಿತು ಅಂತ ಇಟ್ಕೊಳ್ಳಿ, ಆಗ ಕೂಡ ಹೆದರೋದಕ್ಕೆ ಹೋಗಬೇಡಿ. ಚಿಕಿತ್ಸೆ ಪಡ್ಕೊಂಡವರಲ್ಲಿ ಹೆಚ್ಚು ಜನ ಗುಣಮುಖರಾಗಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನಮಗೆ ಬೇರೆ ಯಾವುದಾದ್ರೂ ಮಾರಣಾಂತಿಕ ಸಮಸ್ಯೆಗಳು ಇಲ್ಲದೆ ಹೋದರೆ ಈ ವೈರಾಣು ಖಂಡಿತ ನಮ್ಮನ್ನು ಏನು ಮಾಡಲಾರದು. ಸಾಮಾನ್ಯವಾಗಿ ಬರೋ ವೈರಲ್ ಫೀವರು, ನೆಗಡಿ, ಗಂಟಲು ನೋವಿನ ಥರಾನೇ ಇದು ಕೂಡ. ಆದರೆ ಅವುಗಳಿಗಿಂತ ಇದು ಸ್ವಲ್ಪ ಬೇಗ ಹರಡುತ್ತೆ ಮತ್ತು ಉಸಿರಾಟದ ತೊಂದರೆಯಂಥ ಸಮಸ್ಯೆಗಳಿರೋರಿಗೆ ಇನ್ನಷ್ಟು ತೊಂದರೆಯನ್ನು ಹೆಚ್ಚು ಮಾಡುತ್ತೆ ಅನ್ನೋದು ಬಿಟ್ಟರೆ ಚಿಕಿತ್ಸೆಯಿಂದ ಗುಣನೇ ಆಗದ ಕಾಯಿಲೆ ಅಲ್ಲ ಇದು. ಖಂಡಿತ ಗುಣ ಆಗುತ್ತೆ. ಆದರೆ ಸೋಂಕು ನಮ್ಮ ಹತ್ರ ಬಾರದ ಹಾಗೆ ಬದುಕಿ ಬಿಡೋದು ಎಲ್ಲದಕ್ಕಿಂತ ಒಳ್ಳೆಯದು. ಸೊ ಧೈರ್ಯವಾಗಿರಿ. ಗುಣಮುಖರಾದವರ ಸಂಖ್ಯೆ 1 ಕೋಟಿಯನ್ನು ದಾಟ್ತಾ ಇದೆ. ನಾವು ನೋಡಬೇಕಾಗಿರೋದು ಎಷ್ಟು ಮಂದಿ ಸೋಂಕಿತರಾದರು ಅನ್ನೋದನ್ನಲ್ಲ, ಬದಲಿಗೆ ಎಷ್ಟು ಮಂದಿ ಆಸ್ಪತ್ರೆಗಳಿಂದ ಗುಣಮುಖರಾಗಿ ಹೊರಬರ್ತಾ ಇದ್ದಾರೆ ಅನ್ನೋದನ್ನು. ಆ ಸಂಖ್ಯೆ ತುಂಬಾ ಹೆಚ್ಚಿದೆ. ಧೈರ್ಯ ಮತ್ತು ಎಚ್ಚರಿಕೆ ಇವೆರಡು ನಮ್ಮನ್ನು ಕಾಪಾಡುತ್ತವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.